Hi. This is one of the some LinkedIn ಅಲ್ಲಿ ಕೇಳಿರೋದು. ಸೊ ಸಿಂಪಲ್ ಡೇಟಾ ಇದೆ. ಲಿಂಕ್ಡ್ಇನ್ ಯೂಸರು ಟೇಬಲ್ ನೇಮು, ಯೂಸರ್ ಐ ಡಿ ಇದೆ, ಎಂಪ್ಲಾಯರ್ ಐ ಡಿ ಇದೆ, ಪೊಸಿಷನ್ ಇದೆ, ಸ್ಟಾರ್ಟ್ ಡೇಟು ಮತ್ತು ಎಂಡ್ ಡೇಟು. ಮೇಜರ್ ನಮಗೆ ಬೇಕಾಗಿರೋದು ಅಂದರೆ ಕ್ವಶನ್ ಏನು ಕೇಳಿದ್ದಾನೆ ಅಂದರೆ ಕನ್ಸಿಡರ್ ಆರ್ ಲಿಂಕ್ಡ್ಇನ್ ಯೂಸರ್ ಇಲ್ಲಿ ಕೊಟ್ಟಿರೋ ಡೇಟಾದಲ್ಲಿ ಅಟ್ ಸಮ್ ಪಾಯಿಂಟ್ ವರ್ಕ್ ಅಟ್ ಮೈಕ್ರೋಸಾಫ್ಟ್. ಅವರು ಮೈಕ್ರೋಸಾಫ್ಟಲ್ಲಿ ವರ್ಕ್ ಮಾಡಿದ್ದಾರೆ. ಹೌ ಮೆನಿ ಆಫ್ ದೆಮ್ ವರ್ ಅಂದರೆ ಎಷ್ಟು ಜನ, ಕೌಂಟನ್ನು ಅಂದ್ಕೋಬೋದು. ಇಲ್ಲಿ ನಾವು ಕೌಂಟನ್ನು ಕೇಳ್ತಾ ಇದ್ದಾರೆ ಅಂತ, ಅಥವಾ ಟೋಟಲ್ ನಂಬರ್ ಆಫ್ ಮೇ ಬಿ ಕೌಂಟಾಗಿ ಹೇಳ್ತಾ ಇರೋದು. ಕೌಂಟನ್ನು ಕೇಳ ಹೌ ಮೆನಿ ಆಫ್ ದೆಮ್ ವರ್ಕ್ಡ್ ಅಟ್ ಗೂಗಲ್ ದೇರ್ ನೆಕ್ಸ್ಟ್ ಎಂಪ್ಲಾಯರ್ ರೈಟ್ ಆಫ್ಟರ್ ಮೈಕ್ರೋಸಾಫ್ಟ್. ಓಕೆ, ಫಸ್ಟ್ ಇಲ್ಲಿ ನಮಗೆ ವತ್ CTE_LS as ಏನು ಮಾಡ್ತೀನಿ ಅಂದರೆ ಸೆಲೆಕ್ಟ್ ಯೂಸರ್ ಐ ಡಿ ಒಂದು ತಗೊತೀನಿ, ಮತ್ತು ಎಂಪ್ಲಾಯರ್ ಯೂಸರ್ ಐ ಡಿ ಒಂದು ತಗೊತೀನಿ, ಎಂಪ್ಲಾಯರ್ ಐ ಡಿ ಅಂತ ತಗೊತೀನಿ. ಸ್ಟಾರ್ಟ್ ಡೇಟ್ ಬಗ್ಗೆ ನೋಡಬೇಕು, ಯಾಕಂದರೆ ಸ್ಟಾರ್ಟು ಮತ್ತು ಎಂಡ್ ಡೇಟು ಫಸ್ಟ್ ಬಂದುಬಿಟ್ಟು ಸ್ಟಾರ್ಟ್ ಡೇಟು, ನೆಕ್ಸ್ಟ್ ಎಂಡ್ ಡೇಟ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಎಂಡ್ ಡೇಟನ್ನು ನಾನು ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಒಂದು ಫಂಕ್ಷನ್ ಇದೆ, ಲೀಡ್ ಮತ್ತು ಲ್ಯಾಗ್. ಇಲ್ಲಿ ಕೇಳಿರೋದು ನೆಕ್ಸ್ಟ್ ಎಂಪ್ಲಾಯಿ ಅಂತ. ಸೊ ದೇರ್ ಈಸ್ ಫಂಕ್ಷನ್ ಕಾಲ್ಡ್ ಲೀಡ್. ಲೀಡ್ ಯಾವುದರಲ್ಲಿ? ಎಂಪ್ಲಾಯರ್ ಕಂಪ್ನಿ ಹೆಸರು ಲೀಡ್ ಎಂಪ್ಲಾಯರ್. ಮತ್ತು ಪಾರ್ಟಿಷನ್ ಮಾಡ್ತೀವಿ, ಓವರ್ ಪಾರ್ಟಿಷನ್, ಕನ್ಸಿಡರ್ ದ ಸ್ಪೆಲ್ಲಿಂಗ್ ಮಿಸ್ಟೇಕ್, ಪಾರ್ಟಿಷನ್ ಬೈ ಎಷ್ಟು ಜನ ಯೂಸರ್, ಅವನದು ಯೂಸರ್ ಐ ಡಿನೇ ಕೇಳಿರೋದ್ರಿಂದ ಪಾರ್ಟಿಷನ್ ಬೈ ಯೂಸರ್ ಐ ಡಿ ಮಾಡ್ತಾ ಇದ್ದೀನಿ. ಆರ್ಡರ್ ಬೈ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಆರ್ಡರ್ ಬೈ ಸ್ಟಾರ್ಟ್ ಡೇಟ್. ಯಾಕೆಂದರೆ ನೆಕ್ಸ್ಟ್ ಎಂಪ್ಲಾಯರ್ ಅಂದರೆ ಎಂಡ್ ಡೇಟ್ ಲಾಸ್ಟ್ ಆಗುತ್ತೆ, ಅದಕ್ಕೆ ಸ್ಟಾರ್ಟ್ ಡೇಟ್. ಸೊ ಓವರ್ ಆದಮೇಲೆ ಇಲ್ಲಿ ಬ್ರಾಕೆಟು, ದಿಸ್ ಇಸ್ ಆ್ಯಸ್ ನೆಕ್ಸ್ಟ್ ಎಂಪ್ಲಾಯರ್, ನೆಕ್ಸ್ಟ್ ಎಂಪ್ಲಾಯರ್ ಆಗುತ್ತೆ. ಓಕೆ, ಯಾವ ಟೇಬಲಿಂದ? ಫ್ರಮ್ ಲಿಂಕ್ಡ್ಇನ್ ಯೂಸರ್. ಇದು ಫಸ್ಟ್ CT ಆಗುತ್ತೆ. ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಯಾವುದು ಯೂಸರ್ ಐ ಡಿ ಅಷ್ಟೇ ಕೇಳ್ತಾ ಇರೋದು, ಯಾರ್ಯಾರು ಅಂತ. ಯೂಸರ್ ಐ ಡಿ ಒಂದು, ಯೂಸರ್ ಐ ಡಿ ಒಂದು ಫ್ರಮ್ CTL. ಯಾವ ಟೇಬಲಿಂದ? ಇಲ್ಲಿ ಮೇಲ್ಗಡೆ ಏನು ಡಿಕ್ಲೇರ್ ಮಾಡಿದ್ದಾನೋ ಅದೇ ಟೇಬಲಿಂದ. ವೇರ್ ಎಂಪ್ಲಾಯರ್ is equals to micro M capital ಮೈಕ್ರೋಸಾಫ್ಟ್ ಆ್ಯಂಡ್ ನೆಕ್ಸ್ಟ್ ಎಂಪ್ಲಾಯರ್. ನೆಕ್ಸ್ಟ್ ಎಂಪ್ಲಾಯರು ಮೇಲ್ಗಡೆ ನಾನು ಡಿಫೈನ್ ಮಾಡಿದ್ದೀನಿ. ನೆಕ್ಸ್ಟ್ ಎಂಪ್ಲಾಯರ್ ಬಂದ್ಬಿಟ್ಟು ಗೂಗಲ್ ಅಂತ ಕೇಳಿದ್ದಾನೆ ಇಷ್ಟು. ಸೊ ಇನ್ನೂ ಸರಿ ಹೇಳ್ತಾ ಇದ್ದೀನಿ, ಇನ್ನು ಎಷ್ಟು ಫಸ್ಟ್ ಮೈಕ್ರೋಸಾಫ್ಟು ಮತ್ತು ಗೂಗಲ್ ವರ್ಕ್ ಮಾಡ್ರೆ ಯಾರು ಅಂತ. ಅದು ಆರ್ಡರ್ ಬಂದುಬಿಟ್ಟು ಫಸ್ಟ್ ಮೈಕ್ರೋಸಾಫ್ಟು ಆ್ಯಂಡ್ ದೆನ್ ಗೂಗಲ್. ಸೊ ಡೇಟಾ ಇಲ್ಲಿದೆ. ನಮಗೆ ಏನಕ್ಕೆ ಯೂಸರ್ ಐ ಡಿಯಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಯೂಸ್ ಮಾಡ್ತಾನೆ, ಅದೇ ಕಾರಣಕ್ಕೆ ದೀಸ್ ಆರ್ ನಾಟ್ ನೀಡೆಡ್. ಇಲ್ಲಿ ಲೀಡ್ ಮತ್ತು ಲ್ಯಾಗು. ನೆಕ್ಸ್ಟ್ ಕೇಳೋದಕ್ಕೆ ಲೀಡ್, ಅಥವಾ ಬಿಫೋರ್ ಕೇಳಿದ್ರೆ ಲ್ಯಾಗ್ ಅಂತ ಯೂಸ್ ಮಾಡ್ತೀವಿ. ಪಾರ್ಟಿಷನ್ ಓವರ್ ಯಾವುದು? ಯೂಸರ್ ಐ ಡಿ, ಬಿಕಾಸ್ ಗ್ರೂಪಿಂಗ್ ಮಾಡ್ತಾ ಇದ್ದೀನಿ ಪಾರ್ಟಿಷನ್ ಅಂದರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟಾರ್ಟ್ ಡೇಟ್ ಅಂತ ಹಾಕ್ಲೇಬೇಕು, ಬಿಕಾಸ್ ಸ್ಟಾರ್ಟ್ ಡೇಟ್ ಅಂತ ಹಾಕಿದ್ರೆ ನಮ್ಗೆ ಆನ್ಸರೇ ಬರೋದಿಲ್ಲ. ಸ್ಟಾರ್ಟ್ ಡೇಟ್ ದೆನ್ ದ ಎಂಡ್ ಡೇಟ್, ಅದನ್ನು ನೆಕ್ಸ್ಟ್ ಎಂಪ್ಲಾಯರ್ ಅಂತ ಅಲಿಯಾಸ್ ಮಾಡ್ತಾ ಇದ್ದೀನಿ ಫ್ರಮ್ ಲಿಂಕ್ಡ್ಇನ್ ಯೂಸರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯೂಸರ್ ಐ ಡಿ ಮಾಡ್ತಾ ಇದ್ದೀನಿ. ಯಾವ ಟೇಬಲು? ಫ್ರಮ್ ಮೇಲ್ಗಡೆ ಏನಾಯ್ತು, ವೇರ್ ಎಂಪ್ಲಾಯರ್ ಮೈಕ್ರೋಸಾಫ್ಟ್ ಫಸ್ಟು ಆ್ಯಂಡ್ ನೆಕ್ಸ್ಟ್ ಎಂಪ್ಲಾಯ್ ಗೂಗಲ್ ಆಗಿರಬೇಕು ಅಂತ. ಯಾ, ದಟ್ಸ್ ಆಲ್. ಥ್ಯಾಂಕ್ಸ್.